ನನಗೆ ನಿನ್ನೆಯಿಂದ ಥ್ರೆಟನಿಂಗ್ ಕಾಲ್ಗಳು, ಕೊಲೆ ಮಾಡ್ತೀವಿ ಅಂತ ಬೆದರಿಕೆಗಳು. ಲವ್ ಕೊಲೆ ಮಾಡಿದವ್ರನ್ನ ಹೋಗಿ ಹಿಡೀರೋ ಅಂದ್ರೆ ನ್ಯಾಯ ಕೇಳೋನ್ನ ಕೊಲೆ ಮಾಡ್ತೀನಿ ಅಂತವ್ರೆ. ನಾವ್ ಎಲ್ಲಿ ನಿಂತಿದೀವಿ ಸರ್? ಅದ್ ಯಾವಳೋದು ನಮ್ಮ ಅಜ್ಜಿ ಇದ್ದಂಗೆ ಅವಳು ವಯಸ್ಸಾಗಿ ಪಾಪ ನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಗಳು. ಅಕ್ಷಿತನ್ಗೆ ಅದೇನೋ ಸ್ಟೇಟಸ್ ಬೇರೆ ಹಾಕೊಂಡವ್ರಂತೆ, ಈ ತರ ಏನೋ ನಿನ್ನ ಗಂಡನ ವಾಪಸ್ ಕರ್ಸ್ಕೊಂಡಿಲ್ಲ ಅಂದ್ರೆ ಅದೇನೋ ಕೇಸರಿ ಮಾಡಿ ಕಳಿಸ್ತೀವಿ ಅಂದ್ರೆ ಕೊಲೆ ಮಾಡಿ ಕಳಿಸ್ತೀವಿ ಅಂತ, ಕೊಲೆ ಮಾಡಿ ಕಳಿಸ್ತೀವಿ ಅಂತ. ನಾನು ಲವ್ ಕೊಲೆ ಮಾಡೋರೆ, ಬ್ರೂಟಲಿ ರೇಪ್ ಮಾಡಿದ್ದಾರೆ, ಸೈಕೋಪಾತ್ಗಳ ತರ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಒಂದು ಹೆಣ್ಣು ಹುಡುಗಿ ಮರ್ಮಾಂಗಗಳನ್ನ ಕಚ್ಚಿ ಬಿಸಾಕಿ ಅದನ್ನ 6 ಇಂಚ್ ಮಣ್ಣು ತುರ್ಕಿ ಅವಳು ಕೊಡಬಾರ್ ಚಿತ್ರಹಿಂಸೆ ಕೊಟ್ಟು ಸಾಯಿಸವ್ರೆ. ಅವ್ರನ್ನ ಹಿಡೀರೋ ಅಂದ್ರೆ ಆ ವಿಷಯದ ನ್ಯಾಯ ಕೇಳೋ ನನ್ನ ಕೊಲೆ ಮಾಡ್ತೀನಿ ಅಂದ್ರೆ ಇವ್ರು ಎಲ್ಲಿ ನಿಂತವ್ರು ಸರ್? ಎಲ್ಲಿದೆ ಸರ್ ಸಮಾಜದ ತಲೆ? ಈಗ ಅಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಏನಾದ್ರು ದಾಳಿ ಆಯ್ತಾ? ಏನು ಮಾತಾಡ್ಲಿ ಅವ್ರು ಯಾರು? ನಮ್ಮ ಮೇಲೆ ಯಾರು ಮಾತಾಡಿಲ್ಲ ಪಾಪ. ನನ್ನ ವಿಷಯಕ್ಕೆ ಯಾರು ಬಂದಿಲ್ಲ. ಅವ್ರ ಮೇಲೆ ಪಾಪ ವಧೆಗಳು ಬಿದ್ದೋಯ್ತು. ಅವ್ರನ್ನ ಏನೋ ಕ್ವಶನ್ಗಳು ಕೇಳ್ತಾ ಇದ್ರು. ನೀವು ನೋಡಿದಾಗೆ ದಾಳಿ ಮಾಡೋ ಕಾರಣ ಏನಾಗಿತ್ತು? ಆ ಯೂಟ್ಯೂಬರ್ ಏನಾದ್ರು ಮಾತನಾಡ್ತಿದ್ರೆ ಏನ್ ಕಂಟೆಂಟ್ ಮೇಲೆ ಮಾತಾಡ್ತಿರೋ ಅನ್ನೋದು ಗೊತ್ತಾಯ್ತಾ? ಇಲ್ಲ ಸರ್, ನನಗೆ ಗೊತ್ತಿರೋ ಪ್ರಕಾರ ನಾನು ಯಾವ ಧರ್ಮದ ಬಗ್ಗೆನೂ ಮಾತಾಡಿಲ್ಲ, ನಾನು ಯಾವ ಒಂದು ಕಮ್ಯುನಿಟಿ ಬಗ್ಗೆನೂ ಮಾತಾಡಿಲ್ಲ, ನಾನು ಆ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ, ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ. ನಾನು ಕೇಳಿದ್ ಒಂದೇ, ಒಬ್ಬ ತೀರಾ ಕಮ್ಮಿ ಕಾರ್ಮಿಕನಾಗಿರ್ಲಿ, ತುಂಬಾ ಕೀಳ್ಮಟ್ಟದ ಕಾರ್ಮಿಕ ಆಗಿರ್ಲಿ, ಇಲ್ಲ ತುಂಬಾ ಆಗರ್ಭ ಶ್ರೀಮಂತ ಆಗಿರ್ಲಿ, ಯಾವನ್ ಮಾಡಿದ್ರು ಕರ್ಕೊಂಬಂದು ನಮಗ್ ತೋರಿಸ್ಬಿಡ್ರಿ, ಅವನಿಗೆ ನ್ಯಾಯ ಇದು ಅವ್ನಿಗೇನು ಇದಾಗ್ಬೇಕೋ ಶಿಕ್ಷೆ ಅದನ್ನ ಕೊಡಿಸ್ಬಿಡ್ರಿ, ನಮ್ಗೆ ಅಲ್ಲಿಗೆ ನೆಮ್ಮದಿ. ಇಷ್ಟೇ ಹೇಳಿದ್ದು, ನಾವು ಮಾತಾಡಿದ್ದು ಇಷ್ಟೇ. ಆಯ್ತಾ? ನಿಮ್ ಜೊತೆ ಮಾತನಾಡ್ತಿರೋ ಸಂದರ್ಭದಲ್ಲೇ ಅವ್ರು ದಾಳಿ ಮಾಡಿದ್ರು? ಹೌದು, ಮಾತಾಡ್ತಿದ್ದಾಗ್ಲೇ ಸಡನ್ ಆಗಿ ಏಕಾಏಕಿ ಬಂದಿದ್ದು. ಸೊ ಬಂದು ಆ ತರ ಮಾಡಿದಾಗ ನನಗನ್ಸಿದ್ದೇನು ಅಂದ್ರೆ, ಯಾಕೆ ಮಾಡ್ತಾ ಇದ್ದೀರಾ? ನಿಮಗ್ ಪ್ರಾಬ್ಲಮ್ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಏನೊಂದು 500 ಮೀಟರ್ ಇಲ್ಲ, ಕಂಪ್ಲೇಂಟ್ ಕೊಡಿ. ಹೊಡಿಯೋದು ಯಾಕೆ ಪಾಪ ಆ ತರ? ಅಷ್ಟು ವೆಂಜೆನ್ಸ್ ಅಲ್ಲಿ ಹೊಡಿಯೋದು ಯಾಕೆ? ಆಮೇಲೆ ಯಪ್ಪ ತುಂಬಾ ಕೆಡದಾಗ ಹೊಡೆದ್ರು ಸರ್, ಪಾಪ ಬೇಜಾರಾಯ್ತು ನಮ್ಗೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.